ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಚಿಮುಕು ಕ್ಲೌಡ್ ಇಂಡಿಕೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಒಂದು ಎಫೆಕ್ಟಿವ್ ಸ್ಟ್ರಾಟಜಿನ ನಾವಿವತ್ತು ಡಿಸ್ಕಸ್ ಮಾಡೋಣ. ಇಚಿಮುಕು ಕ್ಲೌಡ್ ಇಂಡಿಕೇಟರನ್ನು 1960s ಜಪಾನೀಸ್ ಟ್ರೇಡರ್ ಡಿಸ್ಕವರ್ ಮಾಡಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಇಂಡಿಕೇಟರನ್ನು ಯೂಸ್ ಮಾಡೋದು ಹೇಗೆ, ಹಾಗೆ ಈ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಸಪೋರ್ಟ್ ರೆಸಿಸ್ಟೆನ್ಸನ್ನು ತಿಳ್ಕೊಳ್ಳೋದು ಹೇಗೆ, ಮಾರ್ಕೆಟಿನ ಮೊಮೆಂಟಮನ್ನು ತಿಳ್ಕೊಳ್ಳೋದು ಹೇಗೆ, ಅದೇ ಥರ ಈ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ತಗೊಳ್ಳೋದು ಹೇಗೆ ಅನ್ನೋ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಇಲ್ಲಿ ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಸೊ ಮೊದಲಿಗೆ ಈ ಇಂಡಿಕೇಟರನ್ನು ಪ್ಲಾಟ್ ಮಾಡೋದು ಹೇಗೆ, ಹಾಗೆ ಈ ಇಂಡಿಕೇಟರ್ನ ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಅನಲೈಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಟೈಟನ್ ಚಾರ್ಟನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಡೈಲಿ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಇಂಡಿಕೇಟರ್ಸಿಗೆ ಹೋಗಿ ಇಚಿಮುಕು ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಇಂಡಿಕೇಟರ್ ಸಿಗುತ್ತೆ. ಸೊ ಈ ಇಂಡಿಕೇಟರನ್ನು ಪ್ಲಾಟ್ ಮಾಡಿದಾಗ ನಿಮಗೆ ಇಲ್ಲಿ ಬೇರೆ ಬೇರೆ ಲೈನ್ಸ್ಗಳು ನೋಡಲಿಕ್ಕೆ ಸಿಗ್ತವೆ. ಸೊ ಮೊದಲಿಗೆ ನಾವು ಈ ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಈ ಇಂಡಿಕೇಟರ್ನ ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು ಕನ್ವರ್ಷನ್ ಲೈನ್, ಬೇಸ್ ಲೈನ್, ಲ್ಯಾಗಿಂಗ್ ಸ್ಪ್ಯಾನ್ ಎ, ಲ್ಯಾಗಿಂಗ್ ಸ್ಪ್ಯಾನ್ ಬಿ, ಎಲ್ಲ ಬೇರೆ ಬೇರೆ ಲೈನ್ಸ್ಗಳು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಇದೆ. ಈ ಗ್ರೀನ್ ಲೈನ್ ಇದಕ್ಕೆ ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಕರಿತೇವೆ. ಸೊ ಇದು ಎಸೆನ್ಷಿಯಲಿ 26 ಪೀರಿಯಡ್ ಲ್ಯಾಗ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಲ್ಯಾಗಿಂಗ್ ಸ್ಪ್ಯಾನ್ ಇಸ್ 26 ಅಂತ ಇದೆ. ಸೊ ಇದು 26 ಕ್ಯಾಂಡಲ್ಸ್ ಹಿಂದೆ ಮೂವ್ ಆಗ್ತಾ ಇರುತ್ತೆ. ಬಟ್ ಇದರ ಪ್ರೈಸ್ ಲೆವೆಲ್ ಈಗದ ಪ್ರೈಸ್ ಲೆವೆಲಲ್ಲೇ ಇರುತ್ತೆ. ಸೊ ಇದಕ್ಕೆ ನಾವು ಲ್ಯಾಗಿಂಗ್ ಸ್ಪ್ಯಾನ್ ಅಂತ ಹೇಳ್ತೇವೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು. ಅಂದರೆ ಲ್ಯಾಗಿಂಗ್ ಸ್ಪ್ಯಾನ್ ಮೇಲ್ಗಡೆ ಇದ್ದರೆ, ಸ್ಟಾಕಿನ ಪ್ರೈಸ್ಗಿಂತ ಮೇಲ್ಗಡೆ ಇದ್ದರೆ ನಾವು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆ ಲ್ಯಾಗಿಂಗ್ ಸ್ಪ್ಯಾನ್ ಈ ಸ್ಟಾಕಿನ ಪ್ರೈಸ್ಗಿಂತ ಕೆಳಗಡೆ ಇದ್ದರೆ ನಾವು ಡೌನ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ಬೇಸ್ ಲೈನ್ ಮತ್ತು ಕನ್ವರ್ಷನ್ ಲೈನ್. ಕನ್ವರ್ಷನ್ ಲೈನ್ ಅಂದರೆ ಈ ಬ್ಲೂ ಲೈನ್, ಹಾಗೆ ಬೇಸ್ ಲೈನ್ ಅಂದರೆ ಈ ರೆಡ್ ಲೈನ್. ಸೊ ಇದು ಬೇಸಿಕಲಿ ಮೂವಿಂಗ್ ಆ್ಯಾವ್ರೇಜಸ್. ಒಂದು ಫಾಸ್ಟ್ ಮೂವಿಂಗ್ ಆ್ಯಾವ್ರೇಜ್, ಒಂದು ಸ್ಲೋ ಮೂವಿಂಗ್ ಆ್ಯಾವ್ರೇಜ್. ನೀವಿಲ್ಲಿ ನೋಡ್ಬೋದು ಕನ್ವರ್ಷನ್ ಲೈನ್ 9 ಪೀರಿಯಡಲ್ಲಿದೆ, ಹಾಗೆ ಬೇಸ್ ಲೈನ್ 26 ಪೀರಿಯಡಲ್ಲಿದೆ. ನೆಕ್ಸ್ಟ್ ನೀವು ಇಲ್ಲಿ ಲ್ಯಾಗಿಂಗ್ ಸ್ಪ್ಯಾನ್ ಎ ಮತ್ತು ಬಿ ಅನ್ನು ನೋಡ್ಬೋದು. ಇದು ಈ ಕ್ಲೌಡನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಮೊದಲಿಗೆ ನಾವು ಈ ಎಲ್ಲ ಪ್ಯಾರಾಮೀಟರ್ಸನ್ನು ಅನ್ಚೆಕ್ ಮಾಡಿ ಮೊದಲಿಗೆ ಈ ಕ್ಲೌಡ್ಸ್ ಏನು ಇಂಟರ್ಪ್ರಿಟ್ ಮಾಡುತ್ತೆ ಅಂತ ನೋಡೋಣ. ಸೊ ನೀವಿಲ್ಲಿ ನೋಡಿದ್ರೆ ಕೆಲವು ಟೈಮ್ ಈ ಕ್ಲೌಡ್ಸ್ ರೆಡ್ ಇದೆ ಆ್ಯಂಡ್ ಸಮ್ ಟೈಮ್ಸ್ ಇದು ಗ್ರೀನ್ ಇದೆ. ಸೊ ಬೇಸಿಕಲಿ ಸ್ಟಾಕ್ ಅಪ್ ಟ್ರೆಂಡಲ್ಲಿದ್ದಾಗ ಈ ಕ್ಲೌಡ್ಸ್ ಗ್ರೀನ್ ಆಗಿರುತ್ತೆ, ಸ್ಟಾಕ್ ಡೌನ್ ಟ್ರೆಂಡಲ್ಲಿದ್ದಾಗ ಈ ಕ್ಲೌಡ್ಸ್ ರೆಡ್ ಕಲರ್ ಆಗಿರುತ್ತೆ. ನಾವು ಈ ಕ್ಲೌಡ್ಸನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವಿಲ್ಲಿ ನೋಡಿದ್ರೆ ಸ್ಟಾಕ್ ಈ ಕ್ಲೌಡಿಂದ ಕೆಳಗೆ ಬಂದಾಗ ಈ ಕ್ಲೌಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟಾಕ್ ಈ ಕ್ಲೌಡಿಂದ ಕೆಳಗೆ ಬಂದು ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಲೆವೆಲಲ್ಲಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತು. ಸೊ ಎಗೈನ್ ನೀವಿಲ್ಲಿ ನೋಡಿದ್ರೆ ಸ್ಟಾಕ್ ಕೆಳಗಡೆ ಮೂಮೆಂಟ್ ತೋರಿಸ್ತು, ಆಮೇಲೆ ಎಗೈನ್ ಇದೇ ಲೆವೆಲಲ್ಲಿ ಮತ್ತೆ ಈ ಕ್ಲೌಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತು. ನೆಕ್ಸ್ಟ್ ಎಗೈನ್ ಈ ಮೂಮೆಂಟ್ ಆದಮೇಲೆ ಇಲ್ಲಿ ಮತ್ತೆ ನೀವು ರೆಸಿಸ್ಟೆನ್ಸನ್ನು ನೋಡ್ಬೋದು. ಸೊ ಬೇಸಿಕಲಿ ಈ ಕ್ಲೌಡ್ಸ್ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿ ಕೂಡ ನೀವು ನೋಡ್ಬೋದು ಯಾವಾಗ ಸ್ಟಾಕ್ ಈ ಕ್ಲೌಡ್ಗಿಂತ ಎಬವ್ ಹೋಯಿತೋ ಆಗ ಆಲ್ಮೋಸ್ಟ್ ಈ ಲೆವೆಲಲ್ಲಿ ಮತ್ತೆ ಈ ಕ್ಲೌಡ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತು. ಸೊ ಯಾವಾಗ ಸ್ಟಾಕ್ ಪ್ರೈಸಸ್ ಕ್ಲೌಡಿಂದ ಕೆಳಗೆ ಟ್ರೇಡ್ ಆಗ್ತಾ ಇರುತ್ತೋ ಆಗ ಆ ಕ್ಲೌಡ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾವಾಗ ಸ್ಟಾಕ್ ಪ್ರೈಸಸ್ ಆ ಕ್ಲೌಡ್ಗಿಂತ ಮೇಲೆ ಟ್ರೇಡ್ ಆಗ್ತಾ ಇರುತ್ತೋ ಆಗ ಆ ಕ್ಲೌಡ್ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಥರ ನೀವು ಈ ಕ್ಲೌಡನ್ನು ಯೂಸ್ ಮಾಡಿಕೊಂಡು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಈಗ ನೀವು ಇನ್ನೊಂದು ವಿಷಯ ಇಲ್ಲಿ ನೋಟಿಸ್ ಮಾಡ್ಬೋದು, ಯಾವಾಗ ಕ್ಲೌಡಿನ ಥಿಕ್ನೆಸ್ ಜಾಸ್ತಿ ಇದೆಯೋ ಆಗ ಈ ಟ್ರೆಂಡ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಅಂದರೆ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ನೀವಿಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಸ್ಟಾಕ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತಾ ಇದೆ. ಅದು ಈ ಕ್ಲೌಡಿನ ಲೆವೆಲ್ಗೆ ಕೂಡ ಬರಲಿಲ್ಲ. ಸೊ ಯಾವಾಗ ಕ್ಲೌಡ್ ತಿಕ್ಕಾಗಿರುತ್ತೋ ಆಗ ಮೊಮೆಂಟಮ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ. ಅಂದರೆ ಇಲ್ಲಿ ನೀವು ಸ್ಟ್ರಾಂಗ್ ಬುಲ್ಲಿಶ್ ಮೂಮೆಂಟ್ ಅಂತ ಹೇಳ್ಬೋದು. ಅದೇ ಯಾವಾಗ ಕ್ಲೌಡ್ ಈ ಥರ ತಿನ್ ಆಗ್ತಾ ಬರುತ್ತೋ ಆಗ ಆ ಕ್ಲೌಡನ್ನು ಸ್ಟಾಕ್ ಬ್ರೇಕ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ
ಕ್ಲೌಡ್ ತಿಕ್ಕಾಗಿದ್ದಾಗ ಸ್ಟ್ರಾಂಗ್ ಬ್ಯಾರಿಶ್ ಮೂಮೆಂಟ್ ಇದೆ. ಕ್ಲೌಡ್ ಯಾವಾಗ ತಿನ್ ಆಗ್ತಾ ಬಂತೋ ಆ ನಂತರ ಸ್ಟಾಕ್ ಆ ಕ್ಲೌಡನ್ನು ಬ್ರೇಕ್ ಮಾಡಿದೆ. ಸೊ ಈ ಕ್ಲೌಡಿನ ಥಿಕ್ನೆಸ್ ಮೇಲೆ ಕೂಡ ನೀವು ಮೊಮೆಂಟಮನ್ನು ಜಡ್ಜ್ ಮಾಡ್ಬೋದು. ಸೊ ಈಗ ನಾವು ಈ ಉಳಿದ ಎಲ್ಲ ಲೈನ್ಸ್ಗಳನ್ನು ಚೆಕ್ ಮಾಡೋಣ. ಸೊ ನೀವೀಗ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡನ್ನು ನೀವು ಡಿಸೈಡ್ ಮಾಡ್ಬೋದು. ಯಾವಾಗ ಈ ಸ್ಟಾಕಿನ ಪ್ರೈಸಸ್ ಕ್ಲೌಡ್ಗಿಂತ ಮೇಲಿರುತ್ತೋ ಹಾಗೆ ಈ ಲ್ಯಾಗಿಂಗ್ ಸ್ಪ್ಯಾನ್ ಸ್ಟಾಕಿನ ಪ್ರೈಸ್ಗಿಂತ ಮೇಲಿರುತ್ತೋ ಆಗ ನಾವಿದನ್ನು ಸ್ಟ್ರಾಂಗ್ ಅಪ್ವರ್ಡ್ ಮೂಮೆಂಟ್ ಅಥವಾ ಸ್ಟ್ರಾಂಗ್ ಬುಲ್ಲಿಶ್ ಮೂಮೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಎಗೇನ್ ಈ ಕ್ಲೌಡಿನ ಥಿಕ್ನೆಸ್ಸನ್ನು ನೋಡಿಕೊಂಡು ಕೂಡ ನೀವು ಸ್ಟ್ರಾಂಗ್ ಮೊಮೆಂಟಮ ವೀಕ್ ಮೊಮೆಂಟಮ್ ಇದೆಯೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು. ಅದೇ ಥರ ಯಾವಾಗ ಸ್ಟಾಕಿನ ಪ್ರೈಸ್ ಈ ಕ್ಲೌಡ್ಗಿಂತ ಕೆಳಗಿರುತ್ತೋ ಹಾಗೆ ಈ ಲ್ಯಾಗಿಂಗ್ ಸ್ಪ್ಯಾನ್ ಕೂಡ ಈ ಸ್ಟಾಕಿನ ಪ್ರೈಸ್ಗಿಂತ ಕೆಳಗಿರುತ್ತೋ ಆಗ ನೀವು ಸ್ಟ್ರಾಂಗ್ ಬೇರಿಶ್ ಮೂಮೆಂಟ್ ಅಂತ ಅನಲೈಸ್ ಮಾಡ್ಬೋದು. ಸೊ ನಮಗೀಗ ಟ್ರೆಂಡ್ ಕನ್ಫರ್ಮ್ ಆದ ನಂತರ ನೆಕ್ಸ್ಟ್ ನಾವು ಎಂಟ್ರಿ ಯಾವ ಥರ ತಗೊಳ್ಬೇಕು ಅಂತ ನೋಡೋಣ. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಲೈನ್ಸ್ ಇದು ಕನ್ವರ್ಷನ್ ಲೈನ್ ಮತ್ತು ಬೇಸ್ ಲೈನ್. ಸೊ ಯಾವಾಗ ಈ ಬ್ಲೂ ಲೈನ್ ಈ ಬೇಸ್ ಲೈನನ್ನು ಕೆಳಗಡೆಯಿಂದ ಬ್ರೇಕ್ ಮಾಡುತ್ತೋ ಆಗ ನೀವು ಈ ಉಳಿದ ಪ್ಯಾರಾಮೀಟರ್ಸ್ ಅಂದರೆ ಈ ಲ್ಯಾಗಿಂಗ್ ಸ್ಪ್ಯಾನ್ ಎಲ್ಲಿದೆ ಕ್ಲೌಡ್ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನಿಮ್ಮ ಎಂಟ್ರಿಯನ್ನು ಪ್ಲ್ಯಾನ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ಈ ಬ್ಲೂ ಲೈನ್ ರೆಡ್ ಲೈನನ್ನು ಕೆಳಗಡೆಯಿಂದ ಬ್ರೇಕ್ ಮಾಡ್ತು. ಈ ಕೆಳಗಡೆಯಿಂದ ಬ್ರೇಕ್ ಮಾಡಿದಾಗ ಈ ಲ್ಯಾಗಿಂಗ್ ಲೈನ್ ಕೂಡ ಮೇಲಿದೆ, ಸ್ಟಾಕ್ ಪ್ರೈಸ್ಗಿಂತ ಮೇಲಿದೆ. ಹಾಗೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ನೋಡಿದ್ರೆ ಕ್ಲೌಡ್ ಕೂಡ ಈ ಪ್ರೈಸ್ಗಿಂತ ಅಂದರೆ ಸ್ಟಾಕಿನ ಪ್ರೈಸ್ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ವಿಚ್ ಮೀನ್ಸ್ ಇಲ್ಲಿ ನಾವು ಸ್ಟ್ರಾಂಗ್ ಬುಲ್ಲಿಶ್ ಮೂಮೆಂಟನ್ನು ನೋಡ್ಬೋದು. ಈಗ ನೀವು ನಿಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಯಾವುದಾದ್ರೂ ಸ್ಟ್ರಾಂಗ್ ಆಗಿರುವಂತಹ ಲೆವೆಲ್ ಇದೆಯಾ ಅಂತ ನೀವು ನೋಡ್ಕೊಳ್ಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಈ ಲೆವೆಲಲ್ಲಿ ನಮಗೆ ರೆಸಿಸ್ಟೆನ್ಸ್ ಕಾಣ್ತಾ ಇದೆ, ಯಾಕಂದರೆ ಸ್ಟಾಕ್ ಈ ಲೆವೆಲಿಗೆ ಬಂದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ನೀವು ನಿಮ್ಮ ಟ್ರೇಡನ್ನು ಆಲ್ಮೋಸ್ಟ್ ಈ ಲೆವೆಲಲ್ಲಿ ಪ್ಲ್ಯಾನ್ ಮಾಡ್ಬೋದು. ಅಥವಾ ನೀವು ಈ ಕ್ಲೌಡ್ ಗ್ರೀನ್ ಕಲರ್ ಟರ್ನ್ ಆಗೋದನ್ನು ವೆಯ್ಟ್ ಮಾಡಿ ನೆಕ್ಸ್ಟ್ ಅರೌಂಡ್ ಈ ಲೆವೆಲಲ್ಲಿ ಕೂಡ ನೀವು ನಿಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ, ಬುಲ್ಲಿಶ್ ಕನ್ಫರ್ಮೇಷನ್ ಸಿಕ್ಕಿದೆ, ಲ್ಯಾಗಿಂಗ್ ಸ್ಪ್ಯಾನ್ ಮೇಲ್ಗಡೆ ಇದೆ ಹಾಗೆ ಕ್ಲೌಡ್ ಕೆಳಗಡೆ ಇದೆ. ಆದರೆ ಈ ಕ್ಲೌಡಿನ ಕಲರ್ ಇನ್ನೂ ರೆಡ್ ಇದೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಕೂಡ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದ ಕೂಡಲೇ ಟ್ರೇಡ್ ತಗೊಳ್ಬೋದು. ಅಥವಾ ನೀವು ಈ ಕ್ಲೌಡಿನ ಕಲರ್ ಚೇಂಜ್ ಆಗೋದನ್ನು ವೆಯ್ಟ್ ಮಾಡಿ ನಿಮ್ಮ ಬುಲ್ಲಿಶ್ ಟ್ರೆಂಡನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಕೂಡ ನೀವು ಟ್ರೇಡನ್ನು ತಗೊಳ್ಬೋದು. ಸೊ ಇನ್ ಕೇಸ್ ನೀವು ಈ ಲೆವೆಲಲ್ಲಿ ಟ್ರೇಡ್ ತಗೊಂಡ್ರೆ ಪ್ರೀವಿಯಸ್ ಸ್ವಿಂಗ್ ಲೋವನ್ನು ನೀವು ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ RR ರೇಷಿಯೋ 1:2 ಇಟ್ಕೊಳ್ಬೋದು. ಅಥವಾ ನೀವು ಈ ಲೆವೆಲಲ್ಲಿ ಟ್ರೇಡ್ ತಗೊಂಡು ಸ್ಟಾಪ್ ಲಾಸನ್ನು ಈ ಲೆವೆಲಲ್ಲಿಟ್ಟು ನಿಮ್ಮ ಎಕ್ಸಿಟನ್ನು ನೀವು ಯಾವಾಗ ಈ ಬ್ಲೂ ಲೈನ್ ರೆಡ್ ಲೈನನ್ನು ಬ್ರೇಕ್ ಮಾಡುತ್ತೋ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಅಲ್ಲಿ ತನಕ ನೀವು ಸ್ಟಾಪ್ ಲಾಸನ್ನು ಪ್ರತಿ ಸ್ವಿಂಗ್ ಲೋವಿಗೆ ಟ್ರೇಲ್ ಮಾಡ್ತಾ ಹೋಗ್ಬೋದು. ನೀವು ಈ ಥರ ಮಾಡೋದ್ರಿಂದ ಈ ಎಂಟೈರ್ ಟ್ರೆಂಡನ್ನು ನಿಮಗೆ ರೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಐದರ್ ನೀವು ಫಿಕ್ಸ್ಡ್ ಸ್ಟಾಪ್ ಲಾಸ್ ಇಟ್ಟು 1:2 RR ರೇಷಿಯೋಲ್ಲಿ ಎಕ್ಸಿಟ್ ಆಗ್ಬೋದು. ಅಥವಾ ನೀವು ಪ್ರತಿ ಸ್ವಿಂಗ್ ಲೋವನ್ನು ರೈಡ್ ಮಾಡ್ತಾ ಹೋಗಿ ಯಾವಾಗ ಈ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಅಂದರೆ ನಿಮ್ಮ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆದಾಗ ನೀವು ಎಕ್ಸಿಟ್ ಆಗ್ಬೋದು. ಅಥವಾ ಯಾವಾಗ ಈ ಬ್ಲೂ ಲೈನ್ ರೆಡ್ ಲೈನನ್ನು ಮೇಲಿಂದ ಬ್ರೇಕ್ ಮಾಡುತ್ತೋ ಆಗ ನೀವು ಎಕ್ಸಿಟ್ ಆಗ್ಬೋದು. ಸೊ ನಿಮ್ಮ ಟ್ರೇಡಿಂಗ್ ಸ್ಟೈಲನ್ನು ನೀವು ನೋಡಿಕೊಂಡು ನಿಮಗೆ ಯಾವುದು ಹೆಚ್ಚು ಪ್ರಾಫಿಟೇಬಲ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ನಿಮ್ಮ ಸೆಟಪ್ಪನ್ನು ಮಾಡ್ಕೊಳ್ಬೋದು. ಸೊ ಇದೇ ಎಕ್ಸಾಂಪಲಲ್ಲಿ ಇದೇ ಸ್ಟಾಕಲ್ಲಿ ಈಗ ನಾವು ಒಂದು ಸೆಲ್ ಟ್ರೇಡನ್ನು ನೋಡೋಣ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅರೌಂಡ್ ಈ ಲೆವೆಲಲ್ಲಿ ಈ ಬ್ಲೂ ಲೈನ್ ರೆಡ್ ಲೈನನ್ನು ಮೇಲಿಂದ ಬ್ರೇಕ್ ಮಾಡ್ತು. ಸೊ ನಾವು ಬೈಯಿಂಗಿಗೆ ನೋಡುವಾಗ ಯಾವಾಗಲೂ ಬ್ಲೂ ಲೈನ್ ರೆಡ್ ಲೈನನ್ನು ಕೆಳಗಡೆಯಿಂದ ಬ್ರೇಕ್ ಮಾಡಬೇಕು. ಅದೇ ನಾವು ಸೆಲ್ಲಿಂಗ್ ಆಪರ್ಚುನಿಟಿಯನ್ನು ನೋಡುವಾಗ ಈ ಬ್ಲೂ ಲೈನ್ ರೆಡ್ ಲೈನನ್ನು ಮೇಲ್ಗಡೆಯಿಂದ ಬ್ರೇಕ್ ಮಾಡಬೇಕು. ಸೊ ಇಲ್ಲಿ ನಾವು ಈ ಬ್ರೇಕ್ ಡೌನನ್ನು ನೋಡಿದ್ವಿ. ಆದರೆ ಇಲ್ಲಿ ನೀವು ನೋಡಿದ್ರೆ ಈ ಲ್ಯಾಗಿಂಗ್ ಸ್ಪ್ಯಾನ್ ಪ್ರೈಸ್ಗಿಂತ ಕೆಳಗಡೆ ಇದೆ, ವಿಚ್ ಇಸ್ ಅ ಬ್ಯಾರಿಶ್ ಸಿಗ್ನಲ್. ಆದರೆ ಈ ಕ್ಲೌಡ್ ಇನ್ನೂ ಕೂಡ ಈ ಪ್ರೈಸ್ಗಿಂತ ಕೆಳಗಡೆ ಇದೆ. ಸೊ ನಮಗೆ ಬೇಕಾದಂತಹ ಕನ್ಫರ್ಮೇಷನ್ ಒಂದು ಲ್ಯಾಗಿಂಗ್ ಸ್ಪ್ಯಾನ್ ಲೈನ್ ಈ ಸ್ಟಾಕ್ ಪ್ರೈಸ್ಗಿಂತ ಕೆಳಗಡೆ ಇರಬೇಕು. ಎರಡನೇದು ಈ ಕ್ಲೌಡ್ ಈ ಪ್ರೈಸ್ಗಿಂತ ಮೇಲ್ಗಡೆ ಇರಬೇಕು. ಆಗ ಮಾತ್ರ ನಾವು ಸೆಲ್ಲಿಂಗನ್ನು ಮಾಡ್ತೇವೆ. ಸೊ ಇಲ್ಲಿ ನಮಗೆ ಬ್ರೇಕ್ ಡೌನ್ ಸಿಕ್ಕಿದ್ರೂ ಕೂಡ ನಾವು ಈ ಕ್ಲೌಡ್ ಈ ಸ್ಟಾಕಿನ ಪ್ರೈಸ್ಗಿಂತ ಮೇಲೆ ಹೋಗುವ ತನಕ ನಾವು ವೇಟ್ ಮಾಡಬೇಕು. ಸೊ ಸಮ್ವೇರ್ ಆಟ್ ದೀಸ್ ಲೆವೆಲ್ಸ್
ಈ ಕ್ಲೌಡ್ ಈ ಸ್ಟಾಕಿನ ಪ್ರೈಸ್ಗಿಂತ ಮೇಲೆ ಹೋಗಿದೆ. ಸೊ ಡೈರೆಕ್ಟ್ಲಿ ನೀವು ಈ ಲೆವೆಲಲ್ಲಿ ಶಾರ್ಟಿಂಗ್ ಮಾಡ್ಬೋದು, ಅಥವಾ ನೀವು ಈ ಕ್ಲೌಡಿನ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಿ ಅರೌಂಡ್ ಈ ಲೆವೆಲಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬೋದು. ಎಗೇನ್ ನಿಮ್ಮ ಸ್ಟಾಪ್ ಲಾಸ್ ಸಿಮಿಲರ್ಲಿ ಪ್ರೀವಿಯಸ್ ಸ್ವಿಂಗ್ ಹೈ ಅಂದರೆ ಅರೌಂಡ್ ಈ ಲೆವೆಲಲ್ಲಿ ಇಡ್ಬೋದು. ಹಾಗೆ 1:2 RR ರೇಷು ನೀವು ಇಟ್ಕೊಳ್ಬೋದು, ಅಥವಾ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಎವ್ರಿ ಸ್ವಿಂಗ್ ಹೈಸಿಗೆ ಟ್ರೇಲ್ ಮಾಡ್ತಾ ಹೋಗ್ಬೋದು, ಅಥವಾ ನೀವು ಯಾವಾಗ ಈ ಬ್ಲೂ ಲೈನ್ ರೆಡ್ ಲೈನನ್ನು ಬ್ರೇಕ್ ಆಗುತ್ತೋ ಆಗ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಈಗ ಇನ್ನೊಂದು ಸ್ಟಾಕಲ್ಲಿ ಇದೇ ಪ್ಯಾರಾಮೀಟರ್ನ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾವು ಮಾರುತಿ ಸ್ಟಾಕನ್ನು ತಗೊಂಡ್ರೆ ಇಲ್ಲಿ ನೀವು ನೋಡಿದ್ರೆ ಲ್ಯಾಗಿಂಗ್ ಸ್ಪ್ಯಾನ್ ಮೇಲ್ಗಡೆ ಇದೆ ಸ್ಟಾಕ್ ಪ್ರೈಸ್ಗಿಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು ಕ್ಲೌಡ್ ಕೂಡ ಈ ಸ್ಟಾಕ್ ಪ್ರೈಸ್ಗಿಂತ ಕೆಳಗಡೆ ಇದೆ. ಸೊ ಇದು ಕ್ಲಿಯರ್ ಆಗಿ ಬುಲ್ಲಿಶ್ ಟ್ರೆಂಡನ್ನು ಇಂಡಿಕೇಟ್ ಮಾಡ್ತಾ ಇದೆ. ಹಾಗೆ ನೀವು ಇಲ್ಲಿ ಈ ಬ್ಲೂ ಲೈನ್ ರೆಡ್ ಲೈನನ್ನು ಕೆಳಗಡೆಯಿಂದ ಬ್ರೇಕ್ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ಬೋದು. ಬಟ್ ಎಗೇನ್ ನಾನು ಆಗಲೇ ಹೇಳಿದ ಹಾಗೆ ನೀವು ಲೆವೆಲ್ಸನ್ನು ಕೂಡ ಚೆಕ್ ಮಾಡ್ಕೊಳ್ಳೋದು ಬೆಟರ್. ಸೊ ಈ ಲೆವೆಲಲ್ಲಿ ಸ್ಟಾಕ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿರೋದ್ರಿಂದ ನೀವು ಈ ಲೆವೆಲ್ ಬ್ರೇಕ್ ಆದ ನಂತರ ನಿಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡಿದ್ರೆ ಬ್ಲೂ ಲೈನ್ ರೆಡ್ ಲೈನನ್ನು ಕ್ರಾಸ್ ಆಗಿದೆ, ಆದರೆ ಕ್ಲೌಡ್ ಇನ್ನು ಈ ಪ್ರೈಸ್ಗಿಂತ ಕೆಳಗಡೆ ಬರಲಿಲ್ಲ. ಸೊ ಯಾವಾಗ ಕ್ಲೌಡ್ ಈ ಪ್ರೈಸ್ಗಿಂತ ಕೆಳಗಡೆ ಬರುತ್ತೋ ಆಗ ನೀವು ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಸೊ ನಮಗೆ ಈ ಲೆವೆಲಲ್ಲಿ ಟ್ರೇಡ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡಿ ಕ್ಲೌಡ್ ಕೆಳಗಡೆ ಬಂದ ನಂತರ ಅಂದರೆ ಈ ಲೆವೆಲಲ್ಲಿ ನಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡ್ಬೋದು. ಎಗೇನ್ ನಾನು ಆಗಲೇ ಹೇಳಿದ ಹಾಗೆ ನೀವು ಡೈರೆಕ್ಟಾಗಿ ಇಲ್ಲಿ ಕೂಡ ಟ್ರೇಡ್ ತಗೊಳ್ಬೋದು, ಅಥವಾ ನೀವು ಕ್ಲೌಡಿನ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಿ ಕೂಡ ಟ್ರೇಡನ್ನು ತಗೊಳ್ಬೋದು. ಸೊ ನಾವು ಈ ಲೆವೆಲಲ್ಲಿ ಟ್ರೇಡನ್ನು ತಗೊಂಡ್ರೆ ನಮಗೆ ಆ ಹೋಲ್ ಟ್ರೆಂಡಿನ ಅಡ್ವಾಂಟೇಜನ್ನು ತಗೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೀವು ಕ್ಲೌಡಿನ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಿದ್ರೆ ನಮ್ಮ ಎಂಟ್ರಿ ಸ್ವಲ್ಪ ಲೇಟ್ ಆಗಿರುತ್ತೆ. ಸೊ ನೀವು ಈ ಲೆವೆಲಲ್ಲಿ ಟ್ರೇಡ್ ತಗೊಂಡ್ರೆ ನಿಮ್ಮ ಸ್ಟಾಪ್ ಲಾಸ್ ಬಿಲೋ ದ ಸ್ವಿಂಗ್ ಲೋ ಆಗಿರುತ್ತೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು 1:2 RR ರೇಷೋ ಪ್ರಕಾರ ಹೋಗ್ಬೋದು, ಅಥವಾ ನೀವು ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ಬೋದು, ಅಥವಾ ಈ ಬ್ಲೂ ಲೈನ್ ರೆಡ್ ಲೈನನ್ನು ಯಾವಾಗ ಮೇಲಿಂದ ಬ್ರೇಕ್ ಮಾಡುತ್ತೋ ಆಗ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಸೊ ಈ ಥರ ಈ ಇಚಿಮೊಕು ಕ್ಲೌಡನ್ನು ಯೂಸ್ ಮಾಡಿಕೊಂಡು ನಾವು ಕೆಲವು ಒಳ್ಳೆಯ ಟ್ರೇಡ್ಗಳನ್ನು ತಗೊಳ್ಬೋದು. ಸೊ ಈ ಸ್ಟ್ರಾಟಜಿಯನ್ನು ನೀವು ಯಾವ ಟೈಮ್ ಫ್ರೇಮಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಅಂದರೆ ಡೈಲಿ ಟೈಮ್ ಫ್ರೇಮ್ ಇರ್ಬೋದು, ಅವರ್ಲಿ ಟೈಮ್ ಫ್ರೇಮ್ ಇರ್ಬೋದು, ಅಥವಾ ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್, 1 hour ಟೈಮ್ ಫ್ರೇಮ್, ಯಾವ ಟೈಮ್ ಫ್ರೇಮಲ್ಲಿ ಬೇಕಾದರೂ ನೀವು ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು. ಬಟ್ ಯಾವ ಸ್ಟ್ರಾಟಜಿ ಕೂಡ ನಿಮಗೆ 100% ವರ್ಕ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಸ್ಟ್ರಾಟಜಿಯಲ್ಲೂ ಸ್ಟಾಪ್ ಲಾಸ್ ಹಿಟ್ಸ್ ಸಮ್ಟೈಮ್ಸ್ ಇದ್ದೇ ಇರುತ್ತೆ. ಸೊ ನೀವು ಈ ಸ್ಟ್ರಾಟಜಿಯನ್ನು ಪ್ರಾಪರ್ಲಿ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಮ ಟ್ರೇಡಿಂಗ್ ಸ್ಟೈಲಿಗೆ ಇದು ಸೂಟ್ ಆದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.